ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಇವತ್ತು ನಿಮ್ಮ ಮನೆ ಮಗಳು ಸಾವಿತ್ರಿ ಚಾನಲು 10K ಸಬ್ಸ್ಕ್ರೈಬರು ಕಂಪ್ಲೀಟ್ ಆಗೈತೆ. ಇದು ಎಲ್ಲಕ್ಕ ನಿಮ್ಮ ಸಪೋರ್ಟು, ನಿಮ್ಮೆಲ್ಲರ ಪ್ರೀತಿ ವಾತ್ಸಲ್ಯ ಇದೇ ಥರ ಬೆಳೆಸಿ ಉಳಿಸಿ ಇನ್ನೂ 1 ಲಕ್ಷ ಹೋಗಬೇಕು ಜಲ್ದಿ, ಆದಷ್ಟು ಬೇಗ ಸಿಲ್ವರ್ ಬಟನ್ ಬರಲಿ ಅಂತ ನನ್ನ ಆಸೆ ಇದೆ. ಅದು ಎಲ್ಲ ನನ್ನ ಆಸೆ ಅಲ್ಲ, ನಿಮ್ಮೆಲ್ಲರ ಆಸೆ ಅಂತಲೂ ಹೇಳ್ತೀನಿ. ನಿಮ್ಮೆಲ್ಲರಿಗೂ ಆಸೆ ಇದೆ. 300 ಕಮ್ಮಿ ಇತ್ತು ಸಬ್ಸ್ಕ್ರೈಬರು ಎಲ್ಲ. ಸುರೇಖಾ ಸಿಸ್ಟರ್ ಕಂಗ್ರ್ಯಾಚುಲೇಷನ್ ಸಿಸ್ಟರ್ ಅಂತ ವಿಶ್ ಮಾಡಿದ್ರಿ. ಥ್ಯಾಂಕ್ ಯು ಸೊ ಮಚ್. ಇನ್ನೂ ಕೂಡ ನೋಡಿದವರು ನಾಳೆಗೆ ಬರ್ತಿರ್ತಾವ್ರು ವಿಶ್ ಮಾಡ್ತೀರಿ ನೋಡಿ. ತುಂಬಾ ಖುಷಿ ಆಗುತ್ತಲ್ರಿ. ಏನೋ ನೋಡಿ, ನಾನು ನಾವೆಲ್ಲೋ ನೀವೆಲ್ಲೋ ಅದು ಒಂದು ರಕ್ತ ಸಂಬಂಧ ಬೆಳಿಬೇಕಂದ್ರೆ ಒಂದೇ ಹೊಟ್ಟೆಯಾಗ ಹುಟ್ಟಿ, ಒಂದೇ ಮನೆಯಾಗ ಹುಟ್ಟಿ, ಒಂದೇ ಊರಲ್ಲಿದ್ರೂ ಇಂಥ ಸಂಬಂಧ ಇಲ್ಲಿ ಸಿಗಲ್ರಿ. ಇದೊಂದು ಅಪರೂಪ ಸಂಬಂಧ ಅಂತ ಹೇಳ್ತೀನಿ. ಅದು ಹೆಂಗೆ ಹೇಳ್ಬೇಕೋ ಗೊತ್ತಾಗ್ತಾಯಿಲ್ಲ. ತುಂಬಾ ಖುಷಿ ಆಗುತ್ತೆ ಸ್ನೇಹಿತರೆ. ನಾನು ಯೂಟ್ಯೂಬು ಮಾಡ್ಲಿಕ್ಕಂದ್ರೆ ಇದಿಷ್ಟು ಖುಷಿ ಸಿಗುತ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ 2 ಸಲ ಪೇಮೆಂಟ್ ತೊಗೊಂಡಿರ್ಬೇಕ್ರಿ 2.5 ವರ್ಷನ್ಯಾಗ. ಅದ್ರ ಹೊರಗೆ ದುಡಿದ್ರೆ ಸಿಕ್ಕಾಪಟ್ಟೆ ಅಮೌಂಟ್ ಸಿಗುತ್ತಾ, ಹೊರಗೆ ಏನೋ 100 ಕೆಲಸ ಮಾಡಿದ್ರೆ ಅಮೌಂಟ್ ಸಿಗುತ್ತೆ, ಅದು ಪ್ರಶ್ನೆ ಅಲ್ಲ. ನಮಗೆ ಮೇನ್ ಖುಷಿ ನೆಮ್ಮದಿ ಸಿಗಬೇಕಂದ್ರೆ ನಿಮ್ಮಿಂದ ನೆಮ್ಮದಿ ಖುಷಿ ಸಿಕ್ಕೈತ್ರಿ. ನಾನು ಮೊದಲು ಭಾಳ ತಲೆ ಟೆನ್ಷನ್ ಮಾಡ್ಕೋತಿದ್ದೆ ಪ್ರತಿಯೊಂದು ವಿಷಯಕ್ಕೂ. ಇನ್ನೂ ಯೂಟ್ಯೂಬ್ ಮಾಡಿದ ಇನ್ನೂ ಸ್ಟ್ರಾಂಗ್ ಆದೀನಿ ರೀ ನಾನು. ಅದೆಲ್ಲ ನಿಮ್ಮಿಂದ, ನೀವು ಹೇಳೋ ಒಂದು ಮಾತು. ಆದರೆ ಮೊದಲು ಸ್ಟ್ರಾಂಗ್ ಇದ್ದೆ. ಏನೇ ಬರಲಿ ಜೀವನದಾಗ ಎದುರಿಸ್ಲೇಬೇಕಂತೇಳಿ ಅದು ಒಂದು ಒಪ್ಪಂದ ಆಗಿಬಿಟ್ಟಿತ್ತು ನನ್ನ ಮನಸ್ಸಿನಲ್ಲಿ. ಅದು ಒಪ್ಪಂದ ಆಗಿದ್ರೂ ಇನ್ನೂ ಯೂಟ್ಯೂಬ್ ಓಪನ್ ಮಾಡಿ ಇನ್ನೂ ಈ ಜರ್ನಿ ಇಲ್ಲಿಗೆ ನಿಂದಿರಿಸ್ಬಾರ್ದು ಅಂಥೇಳಿ ಇದನ್ನು ಜರ್ನಿ ನಡೆಸ್ಕೋತಾ ಬಂದೆ. ಆದರೂ ಎಲ್ಲರೂ ಸಪೋರ್ಟ್ ಮಾಡಿದ್ರಿ. ಎಲ್ಲರೂ ಈ ಹಂತಕ್ಕೆ ತೊಗೊಂಬಂದ್ರಿ. ಈ ಹಂತಕ್ಕಂದ್ರೆ 10K ಸಬ್ಸ್ಕ್ರೈಬರ್ ಆಗುವಂಥ ಹಂತಕ್ಕೆ ತೊಗೊಂಬಂದ್ರಿ. ತುಂಬಾ ಖುಷಿ ಆಗತ್ತೆ ರೀ. ಈ ಖುಷಿಗೆ ನಾನು ಏನು ಹೇಳಬೇಕೋ ಗೊತ್ತಾಗಲ್ಲ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಫ್ಯಾಮಿಲಿ 10K ಸಬ್ಸ್ಕ್ರೈಬರ್ ಅದಿರಲ್ಲ, ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಾ ಏನಾದರೂ ಮಾತಾಡೋದ್ರಲ್ಲಿ ಮಿಸ್ಟೇಕ್ ಇದ್ರೆ ದಯವಿಟ್ಟು ಕ್ಷಮೆ ಇರಲಿ. ಏನೋ ನೋಡಿ, ನಾವು ಹಳ್ಳಿ ಒಳಗಿದ್ದಕ್ಕೊಂದು ನಾನು ಕೂಡ 10th ಸಾಲಿ ಮುಗಿಸಿನಂದ್ರು ಇಂಗ್ಲೀಷು ನನಗೆ ಬರ್ತಿಲ್ಲ, ಕನ್ನಡ ಮೀಡಿಯಮ್ ಕಲ್ತಿದ್ದು. ನಾವು ಹೋಗುವಂಥ ಸಾಲಿ ಜರ್ನಿ ಹೇಳ್ಬಿಟ್ರೆ ಶಾಕ್ ಆಗ್ತೀರ ಸ್ನೇಹಿತರೆ. ನಾವು ಅರ್ಧಂಬರ್ಧ ನಾವು 8th ಹೆಸ್ರು ಹಚ್ಚಕ್ಕೆ ಹೋಗ್ಬೇಕಂದ್ರೆ ನಮ್ಮ ಹೆಸ್ರು ನಮಗೆ ಬರೆಯೋಕೆ ಬರ್ತಿದ್ದಿಲ್ಲ. ಖರೆ ನಿಜವಾಗ್ಲೂ ಸುಳ್ಳ ಹೇಳಿ ಏನು ಮಾಡೋಕ್ಕಾಗಲ್ಲ. ನಾವು 7ನೇ ಹೆಂಗೆ ಪಾಸ್ ಆಗಿವೋ ನಮಗೆ ಗೊತ್ತಿಲ್ಲ. ಸರ್ಕಾರಿ ಶಾಲೆ ಒಳಗೆ ಕಲ್ತಿದ್ದು, ಸರ್ಕಾರ ಶಾಲೆ ಒಳಗೆ 7ನೇ ಪಾಸ್ ಆದ್ವಿ. 1 ತನ ಅಷ್ಟೇ ಶಾಲೆ ಒಳಗೆ ಇರೋದು. 1 ಊಟಕ್ಕೆ ಹಾಕಿದ್ರಂದ್ರೆ ಮುಗೀತು. ಗಂಗಾ ತೊಗೊಂಬರಕ್ಕಂತ ಕ್ಯಾನ್ಕ್ಕೆ ಹೋದವರು ಒಳ್ಳೆ ನಾವು ಶಾಲೆ ಪಾಟಿ ಕಚ್ಚಿ ತರಕ್ಕೆ ಹೋಗೋರು. 7ನೇ ತಕ್ಕ ಬಂದ್ವಿ. ಆದರೂ ನಮ್ಮ ಹೆಸ್ರು ಬರೆಯೋಕೆ ಬರ್ತಿದ್ದಿಲ್ಲ. ನನ್ನ ಹೆಸರು, ಅಪ್ಪನ ಹೆಸರು, ಅಡ್ರೆಸ್ ಬರೆಯೋಕೆ ಬರ್ಲಾರಕ್ಕೆ ಏನು ಮಾಡೋರು, ಇಡೀ 8ಕ್ಕೆ ಹಚ್ಬೇಕಲ್ಲ. 8ಕ್ಕೆ ಹಚ್ಚಾಗ ನಮ್ಮೆಲ್ಲ ಹೆಸ್ರು ಬರ್ಸ್ಕೊಂಡು ಅಡ್ಮಿಷನ್ ಮಾಡ್ಕೋದ್ರಂತ. ಅದೊಂದು ಫುಲ್ ಭಯ ಆಗ್ಬಿಟ್ಟಿತ್ತು ನಮ್ಗೆ. ಹೆಂಗಾರ ಮಾಡಿ ನಮ್ಮ ಹೆಸ್ರು ಬರೆಯೋಕೆ ನಾವು ಕಲಿಬೇಕಲ್ಲ. ಇಂಗ್ಲೀಷ್ನಲ್ಲಿ ಕಲಿದ್ರಿ, ಕನ್ನಡದಾಗ ಬರೆಯಕ್ತಿದ್ವಿ, ಇಂಗ್ಲೀಷ್ನಾಗ ಬರ್ತಿದ್ರೆ ಇಂಗ್ಲೀಷ್ನಾಗ ಕಲಿತೀವಿ ರೀ. ಇಡೀ 2 ತಿಂಗಳ ನಮ್ಮ ಹೆಸ್ರು ಬರೆಯೋಕೆ ಕಲಿತು ಅಡ್ಮಿಷನ್ ಮಾಡಿದ್ವಿ. ಅವರು ಒಂದಿಷ್ಟು ಸರ್ಗಳು ಕ್ವಶನ್ ಕೇಳಿದರು, ಅದನ್ನು ಕೂಡ ಹೇಳಿದ್ವಿ. ಮತ್ತು ಬರ್ಕೊಂಡ್ರು. ಅಡ್ಮಿಷನ್ ಆಯಿತು. ಹೆಂಗೋ 3 ವರ್ಷ 8th 9th 10th ಮುಗಿಸ್ಕೊಂಡು ಪಾಸ್ ಆದ್ವಿ. ಆದ್ರೆ ಇಂಗ್ಲೀಷ್ನ ನಾನು ಜಸ್ಟ್ ಪಾಸ್ ಆಗೀನಿ ರೀ. ಅಷ್ಟೊಂದು ಮಾರ್ಕ್ಸ್ ತೊಗೊಂಡಿನಂತ ಹೇಳ, ಫೇಲ್ ಆಗಿನಂತ ಹೇಳ ನಡ್ಬರ್ಕ. ಇವನು ಜೀವನ ಹಂಗೆ ಹೊಂಟೈತಿ ಸ್ನೇಹಿತರೆ. ಈ ಕಡೆ ಆದರೂ ಸ್ನೇಹಿತರೆ, ಈ ವಿಡಿಯೋದಾಗ ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ ನೀವೆಲ್ಲರ ಪ್ರೀತಿ ತೋರಿಸ್ತೀರಿ ಅಷ್ಟೇ ಬೀರಪ್ಪ ಮುತ್ತನ ಆಶೀರ್ವಾದ ಇದೆ ರೀ. ಇಷ್ಟೆಲ್ಲ ನಾನು ಒಂದು ಮೆಟ್ಟಿಗೆ ಎದ್ದೀನಂದ್ರೆ ಇದಕ್ಕೆಲ್ಲ ಕಾರಣ ನೀವು. ಯೂಟ್ಯೂಬ್ ಅಂದ್ರೆ ನನ್ನ ಜೀವನ ಇಷ್ಟೆಲ್ಲ ಚೆಂದ ಹೊಂಟೈತಂದ್ರೆ ಬೀರಪ್ಪ ಮುತ್ತನ ಆಶೀರ್ವಾದ ರೀ. ಅದನ್ನೆಂದೂ ಮರೆಯೋಕ್ಕಾಗಲ್ಲ. ಅದು ಪ್ರತಿಯೊಂದು, ಯಾಕಂದ್ರೆ ಎಲ್ಲ ನಮ್ಮ ಮನೆ ದೇವ್ರ ಆಶೀರ್ವಾದ ಇದ್ರೆ ತಾನೇ ನಾವು ಬದುಕೋದು. ಏನೋ ನೋಡಿ, ನಾವು ಇವಾಗ ಪ್ರತಿಯೊಂದು ಕಷ್ಟ ಬರಲಿ ಸುಖ ಬರಲಿ ಅನುಭವಿಸಿದವರೇ ಗೊತ್ತಿರುತ್ತೆ. ಸುಖ ಅನುಭವಿಸಿದವ್ರಿಗೆ ಗೊತ್ತಿರುತ್ತೆ, ಕಷ್ಟ ಅನುಭವಿಸಿದವ್ರಿಗೆ ಗೊತ್ತಿರುತ್ತೆ. ಒಬ್ಬರ ನೋವು ಇನ್ನೊಬ್ಬರಿಗೆ ಗಾಳಿ ಅಂತ ಸ್ನೇಹಿತರೆ, ಸುಳುಗಾಳಿ ಏನಂತಾರೆ. ನಮ್ಮ ನೋವು ಇನ್ನೊಬ್ರಿಗೆ ಗೊತ್ತಾಗಲ್ಲ. ಆದರೂ ನಮ್ಮ ನೋವು ಅರ್ಥ ಮಾಡ್ಕೊಂಡು ನೀವು ಕಮೆಂಟ್ ಆಗ್ತಿರ್ತಿರಲ್ಲ, ತುಂಬಾ ಖುಷಿ ಆಗತ್ತೆ ರೀ. ಖುಷಿ ನಾನು ಕುಣ್ದಾಡ್ಬಿಟ್ಟು ಜೀವನ 3 ವರ್ಷದಿಂದ ಹೆಂಗಿತ್ತು, ಈಗ ಹೆಂಗೆ ಜೀವನ ಅನ್ನೋದು ಅನುಭವಿಸ್ತೈಕಿ ನನಗೆ ಗೊತ್ತು.
3 ವರ್ಷದಿಂದ ಇಲ್ಲಿ ಬಂದ್ಗಣಿ ನಾನು ಎಷ್ಟೆಲ್ಲ ಕಷ್ಟಗಳು ಅನುಭವಿಸ್ತೀನಿ. ಅವೇ ಕಷ್ಟಗಳು ಇರ್ತಾವಂತ ಶಾಶ್ವತ ಅಲ್ಲ. ಕಷ್ಟಗಳು ಯಾರಿಗೂ ಶಾಶ್ವತ ನೋಡಿ. ಕಷ್ಟ ಅನುಭವಿಸಿ ಮ್ಯಾಗ ಸುಖ ಸಿಕ್ಕೇ ಸಿಗುತ್ತೆ. ಆದರೆ ತಾಳ್ಮೆ ಇರಬೇಕು. ಪ್ರತಿಯೊಂದು ಮನುಷ್ಯಾಗ ತಾಳ್ಕೊಂಡ್ವಿ ಅಂದ್ರೆ ತಾಳಿದವನು ಬಾಳಿನ ಸ್ನೇಹಿತರೆ. ಹಂಗೆ ತಾಳಲೇಬೇಕು ನಾವು. ತಾಳಲ್ಲ ಮಾಡಲ್ಲ ಅಂದ್ವಿ ಅಂದ್ರೆ ನಮ್ಮ ಜೀವನ ನಡೆಯಲ್ಲ ನೋಡಿ. ಪ್ರತಿಯೊಂದು ಕಷ್ಟಪಡ್ಬೇಕು ರೀ. ಜೀವನದ ಸ್ಟ್ರಗಲ್ ಮಾಡ್ಬೇಕು. ಭಾಳ ಕಷ್ಟ ಪಡ್ಬೇಕು ರೀ. ಸ್ಟ್ರಗಲ್ ಅಂತಿಲ್ಲ, ಭಾಳ ಪಡ್ಬೇಕು ನೋಡಿ. ಅಷ್ಟು ನಾವು ಜೀವನ ಮಾಡ್ಕೊಂಡು ಹೋಗ್ತೀವಿ. ಅದೀನಿ ದಿನ ಪ್ರತಿದಿನ ನಿಮ್ಮ ಕೂಡ ಮಾತಾಡ್ತಿರ್ತೀನಿ, ನಗ್ತಿರ್ತೀನಿ, ಆಡ್ತಿರ್ತೀನಿ. ಇವ್ರಿಗೆ ಬೇಜಾರಿಲ್ಲನು, ಇವ್ರು ಇಷ್ಟೆಲ್ಲ ಕೆಲಸ ಮಾಡ್ತಾರೆ, ಇವರಿಗೆ ಕಷ್ಟ ಆಗಲ್ಲನು, ಇವ್ರಿಗೆ ನೋವು ಆಗಲ್ಲನು ಅಂತ ನೀವು ಅನ್ಕೋತಿರ್ತೀರಿ. ಪ್ರತಿಯೊಂದು ಇವತ್ತು ಹೇಳ್ತೀನಿ ರೀ, ನಿಜವಾಗ್ಲೂ ಪ್ರತಿದಿನವೂ ಕಷ್ಟಪಡ್ತಿರ್ತೀನಿಲ್ಲ. ಪ್ರತಿದಿನ ನೋವು ಆಗ್ತೈತಿ. ಯಾರು ಮುಂದೆ ಹೇಳೋಕ್ಕಾಗಲ್ಲ ಸ್ನೇಹಿತರೆ. ಯಾಕಂದ್ರೆ ಅಳೋರು ಕೂಡ ಯಾರು ಒಳಲ್ರಿ. ನಗರು ಕೂಡ ಯಾರು ನಗ್ತಾರೆ, ಅಳೋರು ಕೂಡ ಯಾರು ಅಳ್ತಾರೆ ಹೇಳ್ರಿ, ಯಾರು ಒಳಲ್ಲ. ಆದರೆ ಎಷ್ಟೇ ಕಷ್ಟ ಬರಲಿ ನಾನು ನಗ್ತಾ ಇರಬೇಕು, ನೀವು ನಗ್ತಾ ಇರಬೇಕು. ನಮ್ಮ ನೋಡಿ ಮೂಡ್ ಆಫ್ ಆಗಬಾರ್ದು ನಿಮಗೆ ಅಂತೇಳಿ. ಆದರೆ ನಾವೆಲ್ಲೋ ನೀವೆಲ್ಲೋ ಒಂದು ಸಿಕ್ಕಿದ್ದ ನಿಮ್ಮ ಸಂಬಂಧ ಸಿಕ್ಕಿದ ಒಂದು ಅನುಭವ, ಅದೇನೋ ದೇವ್ರ ಆಶೀರ್ವಾದ. ಅವಾಗ ಏನೇ ಇರಲಿ ಮನುಷ್ಯನಾಗ ನೋಡ್ಕೊಂಡು ಕುಂತ್ಕೊಂಡು ಅಳ್ತಿದ್ದೆ ಸ್ನೇಹಿತರೆ. ಇವಾಗ ಕುಂತ್ಕೊಂಡು ಅಳೋದಲ್ಲ, ಕುಂತ್ಕೊಂಡು ಉಸಿರಾಡೋಕ್ಕೂ ಟೈಮ್ ಇಲ್ಲ. ಕರೆ ನಿಜವಾಗ್ಲೂ ಹೇಳ್ಬೇಕಾ, ಯೂಟ್ಯೂಬ್ ಮಾಡಿಂದ ಅದೊಂದು ಕೆಲಸ, ಈ ಕಡೆ ಬಟ್ಟೆ ಕೆಲಸ, ಈ ಕಡೆ ಟೀಚಿಂಗ್ದು. ಟೀಚಿಂಗ್ ಬಿಟ್ನಿ ಅಂದ್ರೆ ಮನೆಗೆ ಸಂತಿ ಹೊತ್ತು ನಿಂದಿರ್ತೀರಿ, ಅದು ಒಂದು ಮಾಡ್ಕೋತೀನಿ. ಆದರೆ ಒಂದು ಸ್ವಲ್ಪ ವೆಲ್ತ್ ಪ್ರಾಬ್ಲಮ್ ಆದಾಗ ಬಿಡ್ತೀನಿ, ಮಾಡ್ಕೋತೀನಿ. ನಮ್ಮ ಜೀವನ ನೋಡ್ಕೊಂಡು ನಾವು ಮಾಡ್ಕೋಬೇಕಾಗತ್ತೆ. ಆದ್ರೆ ಪ್ರತಿದಿನ ನಾವೊಂದು ಏನು ಹೇಳ್ತೀನಿ ಅಂದ್ರೆ, ಪ್ರತಿದಿನ ಪ್ರತಿ ಕ್ಷಣವೂ ನನಗೆ ಆಗುವಂಥ ನೋವು ಹಂಚ್ಕೊಳಕ್ಕಾಗಲ್ಲ ರೀ. ಯಾಕಂದ್ರೆ ಅದಕ್ಕೆ ಎಂತಿಂಥ ನೋವು ಇರ್ತಾವಂದ್ರೂ ಗೊತ್ತಿರುತ್ತೆ. ಇವಾಗ ಹೆಂಗೆ ಆಗ್ಬಿಡುತ್ತೆ ರೀ, ಎಲ್ಲ ಪ್ರತಿಯೊಂದು ನೋವುಗಳು ಇರ್ತಾವೆ. ಯಾರ ಜೀವನದಲ್ಲಿ ನೋವಿಲ್ಲ, ಎಲ್ಲರ ಜೀವನದಲ್ಲಿ ನೋವು ಇರ್ತಾವೆ. ಇದು ಯಾಕೋ ಕ್ಯಾಮ್ರಾ ಬ್ಯಾಕ್ ಬರೋದು ಮತ್ತು ಒಳ್ಳೆ ರಿಟರ್ನ್ ಬರೋದು ಮಾಡಾಕತ್ತೈತಿ. ನನ್ನ ಮಾರಿನೇ ಮತ್ತು ಕರ್ರಗೆ ಬರೋಕ್ಕಾಯ್ತು. ಹಿಂಗಾಗಿ ಕಟ್ ಮಾಡಿ ಒಳ್ಳೆ ಹಚ್ಚಿದೆ. ಒಂದು ಕ್ಷಣ ಹೆಂಗಾಗುತ್ತೆ ಸ್ನೇಹಿತರೆ, ಪ್ರತಿದಿನವೂ ನಾನು ಅಳ್ಕೋತ ವಿಡಿಯೋ ಮಾಡಿದ್ನಂದ್ರೆ ನೋಡೋರಿಗೆ ಬೋರ್ ಆಗುತ್ತಿಲ್ರಿ. ಅದರ ಕಷ್ಟ ಯಾರಿಗಂತಿಲ್ರಿ. ಪ್ರತಿಯೊಂದು ಜೀವಿ ಈ ಭೂಮಿ ಮ್ಯಾಗ ಹುಟ್ಟೈತಂದ್ರೆ ಪ್ರತಿಯೊಂದು ಜೀವಿ ಕಷ್ಟ ಐತ್ರಿ. ಆದ್ರೆ ನಾವೇನು ಮಾಡ್ಕೊಂಡ್ಬಿಡ್ತೀವಿ, ಅವ್ರದ್ದು ಚೆಂದಾಗಿರೋದು ನೋಡಿ, ಅವ್ರದ್ದು ಎಷ್ಟು ಜೀವನ ಚೆಂದ ಐತೆ ನೋಡು, ಅಷ್ಟು ಜೀವನ ಅಂದವಾಗೈತೆ ನೋಡು, ಅವ್ರಂಗೆ ನಮ್ಮ ಜೀವನ ಯಾಕೆ ಇರಬಾರ್ದು ಅಂತೇಳಿ ನಾವು ಅನ್ಕೊಂಡ್ಕೇರಿ ಇನ್ನೊಬ್ರ ಜೀವನ ನೋಡಿ ಕಣ್ಣೀರು ಎಂದೂ ಹಾಕ್ಬಾರ್ದು. ನಮಗೆ ಅವ್ರಿಗೆ ಉಡಾಕ ತೊಡಾಕ ಎಲ್ಲ ಇತ್ತಂದ್ರು, ಊಟಕ್ಕೆ ಇತ್ತಂದ್ರು ನೆಮ್ಮದಿ ಇರಲ್ಲ. ನಮ್ಗೆ ಎಲ್ಲ ಥರ ನೆಮ್ಮದಿ ಇದ್ದರೂ ಒಂದು ದುಡ್ಡಿನ ಸಮಸ್ಯೆ, ಮತ್ತು ಇನ್ನೊಬ್ರಿಗೆ 100 ಮಂದಿ 100 ಸಮಸ್ಯೆ ಇರ್ತಾವ್ರಿ. ಆದ್ರೆ ಅದೇ ಸಮಸ್ಯೆನ ಹೇಳ್ಕೊತಾಗಲ್ಲ. ಅದ್ರಾಗ ಈಗೇನಾಗೈತೆ ಅಂದ್ರೆ, ಜನಗಳ ಬಾಯಿಗೆ ಮಾತ್ರ ಯಾರೂ ತಿಳ್ಕೊಡಕ್ಕೆ ಹೋಗ್ಬೇಡ್ರಿ. ಅದೇ ಮಾತಿ ಭಾಳ ಹತ್ತಿದ್ದೈತಿ. ನಾನು ನೋಡ್ತಿಲ್ಲ ಹೆಂಗೆ ಒಂದು ಹೆಣ್ಣು ಭೂಮಿ ಮ್ಯಾಗ ಗಂಡ ಇದ್ರೆ ಬೇಕಾದ್ರೆ ಮಾಡ್ರಿ, ಅದಕ್ಕೆಲ್ಲರೂ ಸಾಥ್ ಕೊಡ್ತಾರೆ. ಅದೇ ಗಂಡ ಇಲ್ಲಾರನೆ ಏನೋ ಒಂದು ಮಾಡ್ತೀವಿ ಅಂದ್ರೆ ಯಾರೂ ಸಾಥ್ ಕೊಡಲ್ಲ. ಅದೇನು ಮಾಡುತ್ತಾ, ಗಾಂಡಿ ಹೇಳೋರಿಲ್ಲ ಕೇಳೋರಿಲ್ಲ, ಗಂಡಿಲ್ಲ ಯಾರಿಲ್ಲ, ತಂದ ಕಾರ್ಬಾರ್ ತಂದ ಇಚ್ಚಿ ಹಿಂಗೆ ಅಂತಾರ. ಆದರೆ ನಾವೊಂದು ಮಾಡುವಂಥ ಕೆಲಸಕ್ಕೆ ನಮ್ದೊಂದು ಕರೆಕ್ಟ್ ಐತೆ, ಇದು ನಾವೇನು ಮಾಡೋದು ತಪ್ಪಿಲ್ಲ ಅಂದ್ರೆ ಮಾಡ್ಬೋದು, ಅದಕ್ಕೆ ಸಂಬಂಧ ಇಲ್ಲ. ಯಾಕಂದ್ರೆ ನಾವು ಕರೆಕ್ಟ್ ಏನೋ ಸುದ್ದಿದ್ದು ಸುಳಿಗೆರ ಬಳೆ ಮಾಡಂತ ಹೇಳಿ ಹಿಂದೆ ಕಿರಿಯರು, ಆ ಮಾತು ಸುಳ್ಳಲ್ಲ ಸ್ನೇಹಿತರೆ. ನಾವು ಸುದ್ದಿದ್ದು ಅಂದ್ರೆ ಸುಳಿಗೆರೆ ಬಳೆ ಮಾಡಿದ್ರು ಎಲ್ಲರೂ ಅವರೇ ಇದ್ರನ್ನ ನಮಗೂ ಅದು ಅನ್ನಲ್ಲ. ನಾವು ತಪ್ಪು ಮಾಡಿದ್ರೆ ಅನ್ಬೇಕಾಗತ್ತೆ. ಅದಕ್ಕೆ ಅದೇ ಒಂದು ಮಾತು ಅರ್ಥ ಮಾಡ್ಕೊಂಡೆ. ನಮ್ಮವ್ವ ಅನ್ನಕ್ಕೆ ಪ್ರತಿಯೊಂದು ಇವತ್ತು ಹೇಳಕತ್ತೀನಿ ರೀ, 10K ಸಬ್ಸ್ಕ್ರೈಬರ್ ಆಗೈತಿ. ಅವ್ವ ಅನ್ನಕ್ಕೆ ರೀ ಇವತ್ತು ಇದಕ್ಕೆ ನಮಗೆ ಬಂದಿದ್ದ ಮಾತುಗಳು ನೀವು ಇಷ್ಟು ದಿನ ನನ್ನ ವಿಡಿಯೋ ಎಷ್ಟು 2,500-3,000 ವಿಡಿಯೋ ಹಾಕೋತ ಮಂದಿ ನೋಡಿರ್ತೀರಿ. ನಾವು ಸುದ್ದಿದ್ರೆ ಎಲ್ಲಾದ್ರೂ ಏನು ಸ್ನೇಹಿತರೆ, ನಾವು ಮಾಡುವಂಥ ಕೆಲಸನೂ ಸುದ್ದಿತ್ತಂದ್ರೆ ಯಾರಿಗೆ ಅಂಜು ಭಯ ಪಡೋದು ಬೇಕಾಗಿಲ್ಲ. ಅದೇ ನಾವು ಒಂದು ತಪ್ಪು ಮಾಡಿ ನಾವು ಎಲ್ಲರಿಗೆ ಅಂಜಬೇಕು, ಎಲ್ಲರಿಗೆ ಭಯ ಪಡಬೇಕು, ಮತ್ತು ಅದೇ ಬೆದರಿಕೆಗಳು ಬರ್ತಾವೆ. ಅದಕ್ಕೆ ನಾನು ಹೇಳ್ತೀನಿ, ತಪ್ಪು ಮಾಡೋಕ್ಕೆ ಹೋಗ್ಬೇಡ್ರಿ. ಆರಾಮ್ ಜೀವನ ಹೆಂಗಂದ್ರಿ, ಯಾರು ನಮ್ಮ ಮುಂದೆ ಬಂದು ನೀ ಹಿಂಗದಿ ತಪ್ಪು ಮಾಡಿ ಅಂತ ಕೇಳಂಗೆ ಇಟ್ಕೋಬೇಡ್ರಿ. ಯಾಕಂದ್ರೆ ನಾ ತಪ್ಪು ಮಾಡಿದ್ನಂದ್ರೆ ನಾ ಪ್ಯಾಪೆ ಮಾಡಬೇಕಾಗತ್ತೆ. ತಪ್ಪು ಮಾಡ್ಲಿಕ್ಕಂದ್ರೆ ಯಾಕೆ ಏನು ಅಂತ ಕೇಳುವಂಥ ಒಂದು ನಿಮ್ಮ ಇದ್ರಾಗ ನೀವು ಇರ್ರಿ. ಇವಾಗ ಹೆಂಗಂದ್ರೆ ಕಾಲ ಕೆಟ್ಟಬಿಟ್ಟೆ ಸ್ನೇಹಿತರೆ. ಕಾಲ ಪ್ರಕಾರ ಹೋದ್ರೆ ಜೀವನ ಆಗಲ್ಲ. ಯಾರೋ ಇನ್ನೊಬ್ಬರು ಏನು ಮಾಡ್ತಾರೆ ಅದು ಮಾಡೋಕ್ಕೆ ಹೋಗ್ಬೇಡ್ದು. ನಮ್ದು ಏನಿರುತ್ತೆ, ನಮ್ಮ ಕೆಲಸ ಆಯಿತು, ನಾವಾಯಿತು, ನಮ್ಮ ಮನೆ ಆಯಿತು,
ಇಷ್ಟೇ ನೋಡ್ಕೊಂಡು ಹೋಗ್ಬಿಡಿ. ಆದರೂ ಏನಂದ್ರೆ ಸ್ನೇಹಿತರೆ, ಫಸ್ಟಿಗೆ ಇಷ್ಟು ಎಲ್ಲ ಯಾಕೆ ಮಾತಾಡಿದ್ನಂದ್ರೆ, ನಾನು ಇದು ಫಸ್ಟಿಗೆ ಏನಂದ್ರೆ ಏನು ಯೂಟ್ಯೂಬ್ ಮಾಡೋಕತ್ನಲ್ಲ, ಎಲ್ಲರೂ ಪ್ರತಿಯೊಂದು ಆಳಿಗೊಂದು ಕಲ್ವಿಗೆ ಮಾತಾಡೋರಿ. ಏನು ನಮ್ಮ ಮನೆಗೆ ಬಂದು 3-4 ಮಂದಿ ಹೇಳೋಗ್ಯಾರಿ, ಬಿಟ್ಟು ಬಿಡವ ಇದು ಹಂಗೆ ಮಾತಾಡ್ತಾರೆ ಊರಾಗ, ಹಿಂಗೆ ಮಾತಾಡ್ತಾರೆ, ನೀವು ಯೂಟ್ಯೂಬ್ ಮಾಡೋದು ಅಷ್ಟೊಂದು ಸರಿಯಲ್ಲ ಅಂಥೇಳಿ ಮನೆಗೆ ಬಂದು ಹೇಳಿದ್ರು. ಆದರೆ ನನಗೇನು ಅನ್ಸೋದು, ಬಿಡ್ತೀನಿ, ನಾನು ಬಿಡೋಕೆ ಬಂದಿಲ್ಲ. ನಾನು ಏನಾದರೂ ತಪ್ಪು ಮಾಡಿದರೆ ಬಿಡಬೇಕಲ್ವ. ನನ್ನ ಜೀವನ ಲೈಫ್ ಸ್ಟೈಲ್ ಹೆಂಗಿರುತ್ತೆ, ಇನ್ನೊಬ್ಬರಿಗೆ ಕಷ್ಟ ಅಂದರೂ ಗೊತ್ತಾಗುತ್ತೆ, ಸುಖ ಅಂದರೂ ಗೊತ್ತಾಗುತ್ತೆ. ಪ್ರತಿಯೊಂದು ನಾನು ವಿಡಿಯೋ ಮೂಲಕ ಹೇಳ್ಕೊಡ್ತೀನಿ ಅವರಿಗೆ. ನನ್ನ ಮಾತಿನಿಂದ ಯಾರಿಗೋ ಒಂದಿಷ್ಟು ಖುಷಿನೂ ಕೊಡ್ತಿರ್ತೈತಿ, ನನ್ನ ಮಾತಿನಿಂದ ಒಬ್ರಿಗೆ ನೆಮ್ಮದಿ ಸಿಗ್ತಿರ್ತೈತಿ. ನನ್ನ ಮಾತಿನಿಂದ ಒಬ್ರಿಗೆ ಇನ್ನೂ ಕೆಲಸನ ನೋಡಿ, ನಾ ಮಾಡುವಂಥ ಕೆಲಸ ನೋಡಿನೂ ಒಬ್ರೊಬ್ರಿಗೆ ಕೆಲಸ ಮಾಡ್ಬೇಕು ಅನ್ನಿಸ್ತಿರ್ತೈತಿ. ಯಾಕಂದ್ರೆ ಈಗ ನೋಡಿ, ಎಷ್ಟೋ ಇಲ್ಲಿ ನಾನು ಬೆಳಗ್ಗೆ ಜಲ್ದಿ ಹೇಳಕತ್ತೀನಿ ಅಂದ್ರೆ, ಯಪ್ಪ ಅವರು ಅಕ್ಕವ್ರು ಹೇಳ್ತಾರೆ, ನಾವು ಹೇಳ್ಬೇಕಲ್ಲ, ನಾವು ಮಾಡಬೇಕಲ್ಲ. ಪಾಸಿಟಿವ್ ಆಗಿ ನೋಡಿದ್ರೆ ಪಾಸಿಟಿವ್ ಏನೇ ಬರೋದಲ್ಲ, ನೆಗೆಟಿವ್ ಎನರ್ಜಿ ಏನು ಬರೋಲ್ಲ. ಪಾಸಿಟಿವ್ ಎನರ್ಜಿ ಇತ್ತು ಪಾಸಿಟಿವೇ ಬರ್ತೈತೆ, ನೆಗೆಟಿವ್ ಇತ್ತು ನೆಗೆಟಿವ್ ಬರ್ತೈತೆ. ಹಂಗೆ ಜನಗಳಿಗೆ ಪಾಸಿಟಿವ್ ವಿಷಯ ಕೊಡಬೇಕಂತಲೇ ನಾನು ಯೂಟ್ಯೂಬ್ ಮಾಡೀನಿ. ನೀವು ಯಾಕೆಲ್ಲ ಈ ಥರ ಮಾಡ್ತೀರಿ ಅಂಥೇಳಿ ನಾನು ಮತ್ತೆ ಅವತ್ತೊಂದಿನ ಹತ್ತು ಬಿಡಕ್ರಿ ಭಾಳ ಹತ್ತಿನ ಸ್ನೇಹಿತರೆ. ಈ ಒಂದು ವರ್ಷ ಆಯಿತು, ಒಂದು ಪೇಮೆಂಟ್ ಬಂತಲ್ವ, ಅಲ್ಲಿಗೆ ಎಲ್ಲರೂ ಸ್ವಿಚ್ ಆಫ್ ನೋಡಿ. ಈಗೇನಂತಾರೆ ಗೊತ್ತೇನ್ರಿ, ಅದಕ್ಕೆ ಮಾಡ್ತಾಳಾಕಿ, ರೊಕ್ಕ ಬರ್ತಾವದ್ರಲಿಂದ ಅದಕ್ಕೆ ಮಾಡ್ತಾಳಾಕಿ. ಯೂಟ್ಯೂಬ್ನ್ಯಾಗ ರೊಕ್ಕ ಸಿಕ್ಕಾಪಟ್ಟೆ ರೊಕ್ಕ ಬರಾಕತ್ತಾಳಾಕಿ. ಅವ್ರಿಗೇನಾಗತ್ತೆ ರೀ, ತಿಂಗಳ 9,000 ಬರ್ತಾವೆ ನಂಗೆ ಆಗ್ಬಿಟ್ಟೈತೆ. 6 ತಿಂಗಳಿಗೆ 7 ತಿಂಗಳಿಗೆ ಬರೋದು ಯಾರಿಗೂ ಗೊತ್ತಿರಲ್ಲ ಸ್ನೇಹಿತರೆ. ಹಿಂಗಾಗಿ ಎಲ್ಲರೂ ತಿಳ್ಕೊಂಡ್ಬಿಡ್ತಾರೆ, ರೊಕ್ಕ ಬರ್ತಾವಕೀಗ ಅದಕ್ಕೆ ರಾಟಿ ಒಲೆಯಲ್ಲ. ಈಗ ರೊಕ್ಕ ಫೋನ್ಯಾಗ ವಿಡಿಯೋ ಮಾಡ್ತಾಳೆ, ಜಗ್ಗಿ ಬರ್ತಾರೆ ರೊಕ್ಕ ಅನ್ನಂಗೆ ಆಗ್ಬಿಡ್ತಾ. ಫೋನ್ಯಾಗ ವಿಡಿಯೋ ಮಾಡ್ತೀವಿ, ಎಡಿಟಿಂಗ್ ಮಾಡ್ತೀವಿ, ತಮ್ನೇಲ್ ಮಾಡ್ತೀವಿ, ಟೈಟಲ್ ಹಾಕ್ತೀವಿ. ಒಂದು ವಿಡಿಯೋ ಹಾಕಿರ 1 ಲಕ್ಷ ಗಟ್ಟಲೆ ಬರಲ್ಲ. ಒಂದು ವಿಡಿಯೋ $1 ಆಗಬೇಕಂದ್ರೆ ಒಮ್ಮೆ ಒಂದೊಂದು ಟೈಮ್ನಾಗ ನಾನು ಅದರಂತ 4 ವಿಡಿಯೋ ಕೂಡ $1 ಆಗುತ್ತೆ ಸ್ನೇಹಿತರೆ. ಆವಾಗ 4 ದಿನಕ್ಕೆ $1 ಆಗ್ತಿತ್ತು, ಈಗ 2 ದಿನಕ್ಕೆ $1 ಆಗುತ್ತೆ. ಮುಂದೆ ಬರೋಲ್ಲಿ ದಿನಕ್ಕೆ $1 ಆಗಿ ಮತ್ತೆ ಹಿಂಗೆ ಬೆಳ್ಕೋತ ಹೋಗ್ಬೇಕಲ್ರಿ. ಸಬ್ಸ್ಕ್ರೈಬರ್ ಮ್ಯಾಗೂ ಹೋಗುತ್ತೆ. ಸಬ್ಸ್ಕ್ರೈಬರ್ ಈಗ 10K ಏನಾಯ್ತು, ಒಬ್ರೊಬ್ರು ಸಬ್ಸ್ಕ್ರೈಬರ್ ಎಷ್ಟು ಇರ್ತಾರೋ ವ್ಯೂಸ್ ಇರಲ್ಲ. ಆದ್ರೆ ನನಗೆ ವ್ಯೂಸ್ ಅದಾವ್ರು ಸಬ್ಸ್ಕ್ರೈಬರ್ ಇಲ್ಲ. ಹಾಗೆ ಒಂದೇ ಇರುತ್ತೆ ಜೀವನಕ್ಕೆ, ಅಷ್ಟು ಥರ ಪಡ್ಕೊಳಕ್ಕಾಗಲ್ಲ. ಸಬ್ಸ್ಕ್ರೈಬರ್ ಇದ್ರೆ ವ್ಯೂಸ್ ಇಲ್ಲ, ವ್ಯೂಸ್ ಇದ್ರೆ ಸಬ್ಸ್ಕ್ರೈಬರ್ ಇಲ್ಲ. ಇದೆ ನೋಡಿ ಮನುಷ್ಯ ಸಮಸ್ಯೆ. ನಿಮಗೆಲ್ಲ ಇಷ್ಟ ನೋಡಿರಿ, ಎಲ್ಲರಿಗೂ ಏನು ಅನಿಸುತ್ತೆ, ನಾನು ಏನಾದರೂ ಕೆಟ್ಟದ್ದು ಮಾತಾಡಿನ್ಯಾ, ಕೆಟ್ಟದ್ದು ಏನಾರು ಹೇಳಿನ್ಯಾ ಅನ್ನೋದು ಕಮೆಂಟ್ ಮೂಲಕ ತಿಳಿಸಿ. ಪ್ರತಿಯೊಬ್ಬರಿಗೆ ಏನು ಹೇಳ್ತೀನಿ ಅಂದ್ರೆ, ನಮ್ಮದೇ ಆದಂಥ ನಾವು ಜೀವನ ಮಾಡ್ಕೊಂಡು ತಿನ್ಬೇಕ್ರಿ. ಯಾವತ್ತಿಗೆ ಏನು ಬರುತ್ತೆ ನಾ ಸಾಧಿಸ್ತೀನಿ, ನಾ ಮಾಡ್ತೀನಿ ಅನ್ನೋ ಒಂದು ಛಲ ಬಲ ಇತ್ತಂದ್ರೆ ಯಾವುದೂ ಅಶುಭ ಅಲ್ರಿ, ಎಲ್ಲ ಒಳ್ಳೇದಾಗುತ್ತೆ ನೋಡಿ. ನಾವು ಏನು ಮಾಡಿಬಿಡ್ತೀವಿ, ಅಲ್ಲಿ ದೂರ ಇರಕ್ಲೆ ನಾವು ಹಂಚಿಬಿಡ್ತೀವಿ ರೀ. ಇವಾಗ ಈಗ ನೋಡಿ, ಹೂವಿನ ಹಾದ್ಯಾಗ ಬಂದಿರ್ತೀರಿ, ಹೂವಿನ ಹಾದ್ಯಾಗ ಬಂದು ಒಮ್ಮೊಮ್ಮಲಿಗೆ ಮುಂದೆ ಕಲ್ಲಿನ ಹಾದಿ ಬಂತಂದ್ರೆ ನಡೆಯಬೇಕಿಲ್ರಿ. ಹಂಗೆ ಸ್ನೇಹಿತರೆ ನಮ್ಮ ಜೀವನ ಆಗಿದ್ದು ಹಾಗೆ. ಅಷ್ಟೆಲ್ಲ ಸುಖದಾಗ ತವ್ರ ಮನೆಯ ಸುಖದಾಗ ಬಂದೀವಿ, ಹೂವಿನ ಹಾದ್ಯಾಗ ಬಂದು ಕೇರಿ ಮುಂದೆ ಮತ್ತು ಕಲ್ಲಿನ ಹಾದಿ ಬರ್ತಂತ ಯಾರಿಗೂ ಗೊತ್ತಿರಲ್ಲ. ಗೊತ್ತಾಗೋರಾಗೂ ಎಲ್ಲ ಮುಗಿದೋಗಿರ್ತೈತೆ ಜೀವನ, ಮಾತಾಡೋಕ್ಕೆ ಇರಲ್ಲ. ಗೊತ್ತಾಗೋರಾಗ ನಮ್ಗೆ ಗೊತ್ತಾಗೋರ ಮತ್ತು ಹಿಂದಕ್ಕೆ ಹೋಗೋಕ್ಕಾಗಲ್ಲ ರೀ. ಹಿಂದಕ್ಕೆ ಹೆಂಗೆ ಹೋಗೋಕ್ಕಾಗತ್ತೆ ಹೇಳಿ. ನಾವು ಒಳ್ಳೆ ಹೂವಿನ ದಾರಿಗೆ ಹೋಗ್ತೀನಿ ಅಂದ್ರೆ ಹಿಂದಕ್ಕೆ ಹೋಗೋಕ್ಕಾಗಲ್ಲ, ಮುಂದೆ ನಡಿಬೇಕಲ್ರಿ. ನಾವು ನಮ್ಮ ಜೀವನ ನಡೆಸ್ಬೇಕು, ಮುಂದಕ್ಕೆ ಹೋಗ್ಬೇಕಲ್ಲ. ಹಂಗೆ ಕಲ್ಲಿನ ಹಾದಿ ಬಂದ್ರೂ ಮತ್ತು ಕಲ್ಲಿನ ಹಾದಿ ಮುಗಿದಿಂದ ಮತ್ತು ಹೂವಿನ ಹಾದಿ ಇದ್ದೇ ಇರ್ತಾವೆ. ಕಷ್ಟ ಸುಖ ದುಃಖ ನೋವು ನಲಿವು ಹೆಂಗಿರ್ತಾವೆ, ಪ್ರತಿಯೊಂದು ಅದರದ್ದೇ ಅಂತ ಇದ್ದೇ ಇರುತ್ತೆ. ಆದರೆ ಇರೋದೊಂದು ಜೀವನ ರೀ. ಇದರ ಜೀವನದಾಗ ಏನು ಕಟ್ಕೊಂಡು ಹೋಗೋದೈತ್ರಿ, ಏನು ಕಟ್ಕೊಂಡು ಹೋಗೋದಿಲ್ಲ ನೋಡಿ ಸ್ನೇಹಿತರೆ. ಎಲ್ಲನೂ ಹೋಗೋತ್ನೇ ಬಿಟ್ಟು ಹೋಗೋದೇ ಇಲ್ಲೇ. ಆದ್ರೆ ಹೌದು ಅಲ್ಲ ಎಡೆ ಬರ್ತಾವೆ. ಆದ್ರೆ ಯಾರು ಬಾಯಿ ಬೇಕಾದ್ರೆ ಮುಚ್ಬೋದ್ರಿ, ಊರ ಮುಂದಿನ ಬಾಯಿ ಮುಚ್ಬೋದ್ರಿ, ಜನಗಳ ಬಾಯಿ ಮಾತ್ರ ಮುಚ್ಚೋಕ್ಕಾಗಲ್ಲ. ಪ್ರತಿಯೊಂದು ನಾವು ಇನ್ನೊಬ್ಬರ ಬಗ್ಗೆ ತಲೆ ಕೆಡ್ಸ್ಕೊಂಡ್ಬಿಟ್ಟು ನಮ್ಮ ಬಗ್ಗೆ ನಾವು ವಿಚಾರ ಮಾಡ್ಕೊಂಡು ನಮ್ಮ ಬಗ್ಗೆ ನಾವು ಇದ್ವಿ ಅಂದ್ರೆ ಯಾರಿಗೆ ತೊಂದರೆ ಆಗಲ್ಲ ನೋಡಿ, ಯಾರಿಗೆ ತೊಂದರೆ ಆಗಲ್ರಿ. ನಾನು ಯೂಟ್ಯೂಬು ಓಪನ್ ಮಾಡಿದ್ದು 2.5 ವರ್ಷ ಆಯಿತು. 3 ತಿಂಗಳ ಮೋಟೇಶನ್ ಆಗೈತಿ. ನನ್ನ ಪೇಮೆಂಟ್ ಬರಬೇಕಂದ್ರೆ 1.5 ವರ್ಷ ಹೋಗೈತೆ. ಈಗ 1 ವರ್ಷನಾಗ 2 ಪೇಮೆಂಟ್ ಬರುತ್ತೆ ಅನ್ನೋ ಒಂದು ಭರವಸೆ ಸಿಕ್ಕೈತ್ರಿ. 6 ತಿಂಗಳಿಗೆ ಒಂದು ಪೇಮೆಂಟ್ ಆಗತ್ತೆ ರೀ. ಎಷ್ಟೇ ಇವತ್ತು ಓಡಿಲ್ಲ ಅಂದರೂ 6 ತಿಂಗಳಿಗೆ ಒಂದು ಪೇಮೆಂಟ್ ಆಗುತ್ತೆ ಅನ್ನೋದು ಒಂದು ಈ ಗುರಿ ಸಿಗಾಕತ್ತೈತೆ ಸ್ನೇಹಿತರೆ. ಇನ್ನೂ ಇದೇ ಥರ ಹೆಚ್ಚೆಚ್ಚಿ ಸಪೋರ್ಟ್ ಮಾಡಿ, ಹೆಚ್ಚೆಚ್ಚಿಗೆ ವಿಡಿಯೋಗಳು ಶೇರ್ ಮಾಡಿ,
ವಿಡಿಯೋ ಹಚ್ಚಿಡ್ರಿ. ನೀವೊಂದು ವಿಡಿಯೋ ನೋಡಿ ಒಂದು ಲೈಕ್ ಕೊಟ್ಟು ಒಂದು ಶೇರ್ ಮಾಡಿದ್ರಿ ಅಂದ್ರೆ ಅದ್ರಲಿಂತ ಒಂದು ದೊಡ್ಡ ಹೆಲ್ಪ್ ಮಾಡ್ದಂಗುತ್ತೆ. ನೋಡಿ ನೀವೇನು ನಮಗೆ ದುಡ್ಡು ಕೊಟ್ಟು ಬಂಗಾರ ಬೆಳ್ಳಿ ಕೊಟ್ಟು ಹೆಲ್ಪ್ ಮಾಡಿದ್ರು ಅದು ಒಂದು ಖುಷಿ ಸಿಗಲ್ಲ. ಒಂದು ವಿಡಿಯೋ ನೋಡಿ ಒಂದು ಕಮೆಂಟ್ ಹಾಕಿ ಒಂದು ಲೈಕ್ ಕೊಡ್ತಿರಲ್ಲ ಅದರಲ್ಲಿಂತ ಸಿಗುವಂಥ ಖುಷಿ ಎಲ್ಲಿ ಸಿಗಲ್ಲ ಸ್ನೇಹಿತರೆ. ಅಷ್ಟು ಖುಷಿ ಪಡ್ತೀನಿ ನಾನು. ಯಾಕಂದರೆ ಯಾರು ಕೊಟ್ಟಿದ್ದು ಯಾರಿಗೂ ಇಡಲ್ಲ. ನಾವು ದುಡಿಬೇಕು, ನಾವು ಬದುಕಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಫಿಕ್ಸ್ ಆಗಿಬಿಟ್ಟು ನಾನು. ಇನ್ನೊಬ್ರದ್ದು ತಿನ್ನಬೇಕು ಅನ್ನೋ ಆಸೆ ಎಂದೂ ಇಲ್ಲ, ಇನ್ನು ಮುಂದೆ ಬರೋದು ಬೇಡ. ಯಾಕಂದ್ರೆ ದೇವರು ಅವಾಗ ಯಾವಾಗ ಅಂದ್ರೆ ದೇವ್ರು ನಮಗೆ ಇನ್ನೊಬ್ರದ್ದು ಆಸೆ ಒಂದು ಮಾಡೋಕೆ ಹೋಗ್ಬಾರ್ದು. ಒಂದಿನ ಒಬ್ಬರ ಆಸೆ ಒಂದು ಮಾಡಿದ್ವಿ ಅಂದ್ರೆ ಎರಡನೇ ದಿನ ಮಾಡ್ತೀವಿ, ಅದೇ ಆಸೆ ಮ್ಯಾಗ ಹೋಗ್ಬಿಡ್ತೈತೆ ಜೀವನ. ನಾವು ದುಡಿಬೇಕು ಅನ್ನೋ ಒಂದು ಛಲ ಬರೋದಿಲ್ಲ. ಅದಕ್ಕೆ ನಾನು ಏನು ಹೇಳ್ತೀನಿ, ಯಾರ್ದು ಆಸೆ ಮಾಡೋಕೆ ಹೋಗ್ಬಾರ್ದ್ರಿ. ನಮ್ಮ ಗಂಗಾಳದಾಗ ಅನ್ನ ಸಾರು ಐತೆ, ಅನ್ನ ಸಾರನ್ನೇ ತಿನ್ಕೊಂಡ್ಬಿಡ್ಬೇಕು ಹೊರತಾಗಿ ಹೋಳ್ಗೆ ಊಟಕ್ಕೆ ಎಂದೂ ಆಸೆ ಮಾಡಬಾರ್ದು. ನಾವು ನಮ್ಗಿಂತ ಕೀಳಾಗಿದ್ದ ನೋಡ್ಬೇಕ್ರಿ. ಒಬ್ರೊಬ್ರು ನೀರು ಕುಡಿದು ಮುಕ್ಕೋತಿರ್ತಾರೆ, ಅದು ಅನ್ನ ಸಾರನೂ ಇರಲ್ಲ. ಅಂಥವ್ರು ನೋಡಿ ನಾವು ಅನ್ನ ಸಾರು ಐತಪ್ಪ ನಮ್ಮ ಜನ್ಮಕ್ಕಂತೂ ತನ್ನರ ಸಾರು ಐತಿ ಅಂತ ನಮಗೆ ಅನ್ಸುತ್ತೆ. ಅವ್ರಿಗೆ ನೀರು ಕೊಡೋದು ಜೀವನ ಮಾಡೋರಿಗೆ ನನಗೆ ಅದು ಅವ್ರಿಗೆ ಅನ್ನ ಸಾರು ಐತಿ ನನಗಾರ ಇಲ್ಲ ಅಂತ ಅನ್ಸುತ್ತೆ. ನಮಗೆ ಅನ್ಸುತ್ತೆ ಅಯ್ಯೋ ಅವ್ರು ಹೋಳಿಗೆ ಊಟ ಉಂತಾನು. ಹಂಗೆ ಇರೋದ್ರಿ ಮನುಷ್ಯನ್ಯಾಗ ಪ್ರತಿಯೊಂದೂ ಇರುತ್ತೆ. ಅದಕ್ಕೆ ಎಷ್ಟೋ ಹೆಣ್ಮಕ್ಳು ಪ್ರತಿಯೊಂದು ಕ್ಷಣಕ್ಕೂ ಒಂದೊಂದು ನಿಮಿಷಕ್ಕೂ ವಿಚಾರ ಮಾಡ್ಕೋತಾ ನಿಮ್ಮದು ಲೈಫೇ ಹಾಳು ಮಾಡ್ಕೊಂಡಿರ್ತೀರಿ. ಅವ್ರಿಗೇನು ಉತ್ತರ ಕೊಡ್ತೀನಿ ಅಂದ್ರೆ ನೀವು ಯಾಕೆ ರೀ ಟೆನ್ಷನ್ ಯಾಕೆ ಮಾಡ್ಕೋತೀರಿ? ಇವಾಗ ಹತ್ರೂ ಬರಲ್ಲ ಕರೆದ್ರೂ ಬರಲ್ಲ, ಏನು ಮಾಡಿದರೂ ಜೀವನ ನಡೆಸಬೇಕ್ರಿ. ಈ ಜೀವನ ಬಂದಿದ್ದು ಭೂಮಿ ಮ್ಯಾಗ ನಡೆಸೋಕ್ಕೆ ಬಂದೈತಿ. ನಾವು ಎಷ್ಟೇ ಈ ಭೂಮಿ ಬಿಟ್ಟು ಹೋಗ್ತೀವಿ ಅಂದರೂ ಇವಾಗ ನೋಡಿ ಭೂಮಿ ಬಿಟ್ಟು ಹೋಗ್ತೀವಿ, ನಾವು ಇರೋದು ಬೇಡ ಭೂಮಿ ಮ್ಯಾಗ, ನಮ್ಮ ಜೀವನ ಮಾಡೋಕ್ಕಾಗಲ್ಲ ಅಂಥೇಳಿ ನೀವೇನಾರ ಮಾಡ್ಕೊಂಡು ತೀರ್ಕೊಂಡ್ರು ಅದು ಕೈಲೇ ಆಲರ್ಕ ಸತ್ಲೋಡು ಮತ್ತು ನಮ್ಮ ಮ್ಯಾಗನೇ ಅಪ್ರದೃಷ್ಟಿ ಬರ್ತಾವೆ. ಇದು ಏನು ಜನ್ಮ ಬಂದೈತಂದ್ರೆ ಇದು ಮಿನಿನಲ್ಲ ಕಣ್ಣಿನಲ್ಲ ಅಂತ ದುಡೀರಿ, ಜೀವನ ಮುಂದೆ ಹೋಗುತ್ತೆ ನೋಡಿ. ಇದೇನು ಕಾಲೇ ಕುಂತ್ರೂ ಮಿನಿ ಆಗಲ್ಲ, ಚಿನ್ನ ಆಗಲ್ಲ ರೀ. ಇದು ವಯಸ್ಸು ಹೋದಂಗೆ ಹೋಗತೈತೆ, ಜನ್ಮ ಇದ್ದಂಗೆ ಇರತೈತೆ. ಆದರೂ ಬರಬಾರ್ದು ವಯಸ್ಸು ಹೋದಂಗೆಲ್ಲ ನಮ್ಮ ದುಡಿಯೋಕ್ಕೆ ಸಾಧ್ಯ ಆಗಲ್ಲ. ಇವಾಗ ಏನು ದುಡಿತೀವಿ ಅದೇ ದುಡಿದು ನೋಡಿ. ಇವಾಗ ನಮ್ಮ ಮಕ್ಕಳು ನೋಡಿ ಈಗ ವಾದ ವರ್ಷಕ್ಕಿಂತ ಈ ವರ್ಷ ಭಾಳ ವಜ್ಜೆ ಐತೆ ಸ್ನೇಹಿತರೆ. ಇಬ್ಬರದ್ದು ಸಾಲಿ ಮೇಂಟೈನ್ ಮಾಡೋದು ಕಷ್ಟ ಐತೆ ನೋಡಿ. ಏನು ಮಾಡೋಕೆ ಮಾಡಲೇಬೇಕ್ರಿ. ಈಗ ಹೆಂಗೆ ಮಾಡ್ಬೇಕಂದ್ರೆ ನೆಶ್ನಾಗ ಹೇಳ್ಬೇಕು, ಬ್ಲೌಸ್ ಸ್ಟಿಚ್ ಮಾಡ್ಕೋಬೇಕು. ವಾದ ವರ್ಷ ಹಂಗಿತ್ತು, ಒಂದು ಸ್ವಲ್ಪ ಆರಾಮಾಗಿದ್ದೆ. ಈ ವರ್ಷ ಇನ್ನೂ ಫುಲ್ ಬ್ಯುಸಿ ಆಗಿಬಿಡ್ತೀನಿ. ಇನ್ನು ಬರ್ಬರ್ತಾ ಯೂಟ್ಯೂಬ್ ಚಾನಲ್ ವಿಡಿಯೋ ಹಾಕೋದು ಬರುತ್ತೋ ಇಲ್ಲೋ ಅಂತ ಏನೂ ಗೊತ್ತಾಗಲ್ಲ. ಆದಷ್ಟು ಹಾಕ್ತಿರ್ತೀನಿ ವಿಡಿಯೋ ಹಾಕೋ ಮಾತ್ರ ಬಿಡಲ್ರಿ. ಇಷ್ಟೆಲ್ಲ 10K ಸಬ್ಸ್ಕ್ರೈಬರ್ನ ಗಳಿಸ್ಕೋಬೇಕಂದ್ರೆ ಎಷ್ಟೆಲ್ಲ ಕಷ್ಟಪಟ್ಟಿನಿ ಅನ್ನೋದು ನಿಮಗೆ ಗೊತ್ತಿರುತ್ತೆ. 1,000 ಆದಾಗನೇ ಅಷ್ಟು ಖುಷಿಯಾಗಿತ್ತು. ಇನ್ನು 10,000 ಆಗೈತೆ ಅಲ್ರಿ. ಇನ್ನೂ 10,000 ಹೋಗಿ 1,00,000 ಆಗಲಿ. ಎಲ್ಲರ ತಕ್ಕೂ ಅದೇ ಬೇಡ್ಕೊಂಡು ನೋಡಿ. ತುಂಬುರಿದೆ ಧನ್ಯವಾದಗಳು ಎಲ್ಲರಿಗೂ. ಈ ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರು ಬಿಟ್ಟು ಸಬ್ಸ್ಕ್ರೈಬ್ ಆಗ್ಲೋರು ಎಷ್ಟೋ ಜನ ಏನು ಮಾಡಿಬಿಡ್ತಾರೆ, ಸಬ್ಸ್ಕ್ರೈಬ್ ಆಗಲ್ಲ ವಿಡಿಯೋ ನೋಡ್ತಾರೆ, ಮೇನ್ ವಿಡಿಯೋ ಚೆಕ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಆ ಥರ ಯಾರು ಮಾಡಬೇಡಿ. ಯಾಕೋ ಏನೋ ಒಂದು ಕಷ್ಟಪಟ್ಟು ವಿಡಿಯೋ ಮಾಡಿರ್ತಾರೆ ಅಂದ್ರೆ ಅವ್ರಿಗೂ ತುಂಬಾ ಕಷ್ಟ ಆಗಿರುತ್ತೆ. ವಿಡಿಯೋ ಇಂಥ ಎಷ್ಟೆಲ್ಲ ಕಷ್ಟಪಟ್ಟಿರ್ತಾರೆ ಅಂದ್ರೆ ಅವ್ರಿಗೆ ಗೊತ್ತಿರುತ್ತೆ. ಇವಾಗ ಟೈಮ್ 8 ಆಗೈತೆ ಅಂದ್ರೆ ನಾವು ಮಾಡ್ಬೇಕಾದ್ರೆ 10:30 ಆಗೈತೆ, ರಾತ್ರಿ 10:30 ಇವಾಗ ವಿಡಿಯೋ ಮಾಡ್ಕೊಳಕತ್ತೀನಿ ನಾನು. ಯಾಕಂದ್ರೆ ಇದು ಮಾತಾಡ್ಬೇಕಂದ್ರೆ ನನಗೆ ಚೆಂತನ ಬಟ್ಟೆ ಗಿರಿಯಕ್ಕೆ ಅಂದ್ರಿ ಮಕ್ಕಳು ಮನೆ ಕೆಲಸ ಆ ಕಡೆ ಗಜಿ ಬಿಜಿ ವಿಡಿಯೋನೇ ಚೆಂದ ಆಗಲ್ಲ ಮಾಡೋಕ್ಕೂ. ಅದ್ರ ಸ್ನೇಹಿತರೆ ನಾ ಏನೋ ಮರಿತೀನಿ ರೀ. ಆದ್ರೆ ನಾನು ಫಸ್ಟಿಗೆ ಲಗ್ನ ಬಂದಾಗಲ್ರಿ ನಮ್ಮ ಯಜಮಾನ್ರು ತೀರ್ಕೊಂಡ, ಮಕ್ಕಳು ಕರ್ಕೊಂಡು ಈ ಊರಿಗೆ ಬಂದ ದಿನ ಆದಂಥ ನೋವು ಕಷ್ಟ ಅದನ್ನೆಂದು ಈ ಜನ್ಮಕ್ಕಲ್ರಿ 7 ಜನ್ಮ ಬಂದು ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಇನ್ನೂ ಆದರೂ ಆ ಮೂಮೆಂಟ್ ನೆಪ್ಪಾದ್ರೆ ಕಣ್ಣ ನೀರು ತಾನೇ ಬರ್ತಾವೆ ಸ್ನೇಹಿತರೆ. ಆ ಮೂಮೆಂಟ್ ಹೆಂಗಿತ್ತಂದ್ರೆ ಭಯಂಕರ ಇತ್ತು ಆ ಸ್ನೇಹಿತರೆ. ಅದನ್ನು ಹೇಳಿದ್ರೆ ನಿಮಗೂ ಕೂಡ ಭಯ ಆಗುತ್ತೆ. ಎಲ್ಲ ಬಂದು ಕೇರಿ ಲೈಟ್ ಇಲ್ಲ ಮನ್ಯಾಗ, ಒಂದು ಏನೂ ಇಲ್ಲ, ಕತ್ತಲು ಮನೆ. 2 ಮಕ್ಕಳು ಕರ್ಕೊಂಬಂದೆ. ಬಂದು ಕಿಲಿ ತೆಗೆದು ಏನೂ ಇಲ್ಲ, ಸಜ್ಜಿಲ್ಲ, ಸಾಮಾನು ಏನೂ ಇಲ್ಲ, ಏನು ಮಾಡ್ಕೋಬೇಕಂತನೂ ದಿಕ್ಕು ತೋಚಿಲ್ಲ. ಲೈಟ್ ಇಲ್ಲ, ಮೊಬೈಲ್ ಟಾರ್ಚ್ ಹಚ್ಕೊಂಡು ಕುಂದ್ರೆ ನಾನು ಏನು ತಿಳಿತಂದ್ರೆ ಸ್ನೇಹಿತರೆ ಆವಾಗ ಏನು ಹಂಗಾಯ್ತಪ್ಪ ಜೀವನ, ಇದು ಹೆಂಗೆ ನಡೆಸ್ಕೊಂಡು ಹೋಗ್ಬೇಕಪ್ಪ ನನಗೆ ನಿಜ. ಇದೇ ನಡು ಮನ್ಯಾಗ ಕುಂತಾನೆ ನನಗೆ ಕಣ್ಣ ನೀರು ಒಂದು ತಾಸು ಹತ್ತೀನಿ ಸ್ನೇಹಿತರೆ. ಮಕ್ಕಳು ತೊಡಿಮೆ ಹಾಕ್ಕೊಂಡು ನಿಜವಾಗ್ಲೂ ಇವಾಗ ಆ ಥರ ಏನು ಕಷ್ಟ ಇಲ್ಲ. ಆದ್ರೆ ಆ ಮೂಮೆಂಟು ಮರೆಯೋಕ್ಕಾಗಲ್ರಿ. ಹೆಂಗಂದ್ರೆ ಅದು ನನ್ನ ಶತ್ರುವಿಗೂ ಬರಬಾರ್ದು.
ಫಸ್ಟ್ ಬಂದ ಟೈಮು ಅದ್ರ 10-15 ದಿನ ನಾನು ಭಾಳ ನೋವು ಅನುಭವಿಸ್ತೀನಿ ಸ್ನೇಹಿತರೆ. ಕತ್ತಲು ಮನೆ, ಒಂದು ಲೈಟ್ ಇಲ್ಲ, ಏನಿಲ್ಲ, ಎಲ್ಲ ಕರೆಕ್ಟಾಗಿ ಒಂದೇ ದಿನಕ್ಕೆ ಎಲ್ಲ ಸಜ್ಜಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅವಾಗ ಯಾರೆಲ್ಲ ನಮಗೆ ಹೆಲ್ಪ್ ಮಾಡ್ಬೇಕು ನೋಡಿ, ಅವರೇ ನಮ್ಗೆ ನೈಕಿ ಬಿಟ್ಟು ಹೋಗ್ಬೇಕು, ಓಡಿಸ್ಬೇಕಿಕ್ಕಿನ್ನ ಅನ್ನೋ ಮೈಂಡ್ ಸೆಟ್ನಾಗ ಪ್ರಿಪೇರ್ ಆಗಿಬಿಟ್ಟಿದ್ರು ಅವರೆಲ್ಲ. ಆದ್ರೆ ನಾನು ಪ್ರಿಪೇರ್ ಆಗಿಬಿಟ್ಟಿದ್ದೆ. ನಾನು ಅಲ್ಲಿ ನಿಂತ ಅವ್ರ ಮನೆ ಬಿಟ್ಟು ಬರಾಗ ಏನೇ ಆಗಲಿ ನಾನು ಹೊಂಟೀನಿ, ಮುಂದಕ್ಕೆ ಇಟ್ಟು ಹೆಜ್ಜೆಯನ್ನು ಒಟ್ಟು ಹಿಂದಕ್ಕೆ ಇಡಬಾರ್ದು. ಯಾವುದೇ ಬರಲಿ, ಕಷ್ಟ ಬರಲಿಯೋ ಸುಖ ಬರಲಿಯೋ, ನನ್ನ ಜೀವ ಇದ್ದರೆ ಅಲ್ಲೇ ಇರಲಿ, ಸತ್ರು ಅಲ್ಲೇ ಸಾಯಿಲಿ ಅಂತೇಳಿ ನಾನು ಮುಂದಕ್ಕೆ ಒಂದು ಹೆಜ್ಜೆ ಇಟ್ಟೇಕ್ರಿ. ಇನ್ನೋದ್ರಿಗೂ ಆ ಹೆಜ್ಜೆ ಮುಂದಕ್ಕೆ ಹೊಂಟಿದ್ದೆ ಸ್ನೇಹಿತರೆ. ಅದು ಇದೇ ಥರ ಮುಂದಕ್ಕೆ ಹೋಗ್ಲಿ ಅಂತ ನಾನು ಅನ್ಕೋತೀನಿ. ಆ ನೋವು ಎಂದು ಅವತ್ತು ನಾನು ಅನ್ಕೊಂಡಿದ್ದು. ಇವತ್ತು ಖುಷಿ ಐತಿ ಅಳಬಾರ್ದಾದ್ರೆ. ಇಷ್ಟೆಲ್ಲ ನನಗೆ ಇವತ್ತು ನನ್ನ ನೋವು, ಈ ಖುಷಿ ಅಂತಂದ್ರು ಅದು ಹಿಂದಿಂದಾದ ಘಟನೆ ಮರೆಯೋಕ್ಕಾಗಲ್ಲ ರೀ. ಯಾಕಂದ್ರೆ ಆ ಟೈಮಿಂಗ್ ರೀ ಹೆಂಗಿತ್ತಂದ್ರೆ ಅದು ಯಾವ ರೀತಿ ಹೇಳ್ಬೇಕಂತೂ ಗೊತ್ತಾಗಲ್ಲ. ನಮ್ಮನ್ನು ರಕ್ಷಣೆ ಮಾಡೋರ, ನಮ್ಮನ್ನು ರಕ್ಷಿಸೋರೆ ನಮ್ಮನ್ನು ದ್ವೇಷಿಸಿದ್ರಂದ್ರೆ ಇಲ್ಲಿ ಹೆಂಗಿರ್ಬೇಕು ಹೇಳ್ರಿ. ಆದರೂ ಆ ಮೂಮೆಂಟು ಯಾರು ನೀ ಬಂದು ನೀ ಹೆಂಗದಿ, ನಮ್ಮವ್ರೆ ನಮ್ಗೆ ಯಾರೂ ಆಗಿಲ್ಲರಿ. ಆದರೂ ಸ್ನೇಹಿತರೆ ನೀ ಅಂತಿರ್ಬೇಕು ರೀ, ದೊಡ್ಡಮ್ಮರ ಮನೆಗೆ ಹೋಗ್ಬೇಕಾಗಿತ್ತು ನೀವು ಅಂತ. ಯಾಕೆ ರೀ ನಮಗೆ ಬಂದಿದ್ದು ನಮ್ಮ ಪಾಡಿ ನಾವು ಉಂಡ್ರಾತು, ಮತ್ತು ಅಲ್ಲಿ ಓದ್ಲು ಇಲ್ಲಿ ಓದ್ಲು ಅನಿಸ್ಕೊಂಡು ಯಾಕೆ ಬೇಕು? ಹಾಂ, ಇನ್ನಷ್ಟು ಮಕ್ಕಳು ಕರ್ಕೊಂಡು ಕತ್ತಲು ಮನೆಗೆ ಕುಂತು 1 ತಾಸು ಆಗ್ತಿದ್ದೇವ್ರಿ ಅಂತ ಒತ್ತು ತಂದೆಪ್ಪ. 2 ಮಕ್ಕಳು ತಗೊಂಡು ನಾ ಜೀವನ ಹೆಂಗೆ ಮಾಡಬೇಕು? ನಿಜವಾಗ್ಲೂ ರೀ ನಾನು ಹಿಂಗೆ ಅಂದಿದ್ದು ಅವತ್ತು. 2 ಮಕ್ಕಳು ತಗೊಂಡು ಜೀವನ ಹೆಂಗೆ ಮಾಡಬೇಕು, ಹೆಂಗೆ ಸಾಗಿಸ್ಬೇಕು, ಹೆಂಗೆ ಏನು ದಿಕ್ಕು ಇನ್ನು ಅಂತಾರಲ್ರಿ, ಕತ್ತಲು ಮನ್ಯಾಗ ಹೋಗಿ ಒಳಗೆ ನಿಂದ್ರಿಸ್ದಂಗೆ ಆಗ್ಬಿಟ್ಟಿದ್ರಿ. ಅವಾಗ ಈ ಮೂಮೆಂಟ್ ನನಗೆ ಆ ಮೂಮೆಂಟ್ ನೆಪ್ಪಾಗಬಾರ್ದು. ಅದು ಹೇಳ್ಕೊತ ನಿಮಗೆ ಬಂತು. ಏನು ಹೆಂಗೆ ಮಾಡಿ ಇನ್ನು ದೊಡ್ಡಮ್ಮರ ಮನೆಗೆ ಹೋಗ್ಬೇಕು, ಕತ್ಲೈತಿ. ಅಲ್ಲಿ ಇವತ್ತೊಂದು ದಿನ ಇದ್ದು ಅಲ್ಲಿ ಉಂಡು ತಿಂದು ಮಳ್ಳಮ್ಮರ್ದು ಇಲ್ಲೇ ನಾವೆಲ್ಲರೂ ಇದ್ವಿ. ಮತ್ತು ಅಲ್ಲಿಗೆ ಹೋಗಿ ಅವಳು ಅದೊಂದು ಮಾತು ಬರ್ತೇನೋ ಮಾಡುತ್ತೆ, ಅವ್ರಿಗೋ ಮಾತು ನನಗೋ ಮಾತು. ಯಾಕಂದ್ರೆ ಬಿದ್ದೈತಂದ್ರೆ ಆಳಿಗೊಂದು ಕಲ್ಲು ಹೋಗ್ಯವ್ರು ಭಾಳ ಮಂದಿ ಸ್ನೇಹಿತರೆ. ಎತ್ತಿಡೋರು ಯಾರೂ ಇಲ್ಲ. ನಿಜ ಈ ಮಾತು 100ಕ್ಕೆ 100 ನಿಜ ನೋಡಿ. ಗೆದ್ದೆತ್ತಿನ ಬಾಲ ಹಿಡಿತಾರೆ, ಸೋತೆತ್ತಿನ ಬಾಲ ಯಾರೂ ಹಿಡಿಯಲ್ಲ. ನನಗೆ ಆಗೈತಿ ಸ್ನೇಹಿತರೆ, ರಗಡ್ ಅನುಭವ ಆಗೈತಿ. ಆದ್ರೆ ಅದೇ ಕಷ್ಟ, ಅದೇ ನೋವು ಈಗ ಇಲ್ಲ. ಆದ್ರೆ ಇಲ್ಲ, ನಾನು ನಿಜವಾಗ್ಲೂ ಯಾಕಂದ್ರೆ ನಾನು ಬೀರಪ್ಪ ಮುತ್ತನ ಸಾಕ್ಷಿಯಾಗಿ ಹೇಳ್ತೀನಿ, ಆ ಕಷ್ಟ ನೋವು ಈಗ ಒಂದು ಹೇಳ್ಕೊಳ್ಳೋಟು ಇಲ್ಲ. ಅವಾಗ ಅದೇ ಬಂದೀನಿ ರೀ, ಏನೂ ಗೊತ್ತಿಲ್ಲ. ತೋರ್ ಮನೆಯಿಂದ ಸೀದಾ 2 ಮಕ್ಕಳು ತೊಗೊಂಡು ಬಂದೆ. ಏನೂ ಗೊತ್ತಿಲ್ಲ, ಹೋಗ್ಬೇಕು, ಬಂಡ ಧೈರ್ಯ ಒಂದು ಒಟ್ಟು ಹೋಗ್ಬೇಕು. ಅವ್ವನೂ ಬೇಡ ಅಂದ್ರು, ಅಣ್ಣನೂ ಬೇಡ ಅಂದ್ರು, ಒಟ್ಟು ಹೋಗ್ಬೇಕು. ಒಟ್ಟೆ ಇಲ್ಲಿ ಏನಿದ್ರೂ ತವ್ರ ಮನೆಯಾಗಿದ್ದು ಜೀವನ ಮಾಡೋಕ್ಕಿಂತ ಗಂಡು ಮನೆಯಾಗಿದ್ದು ಜೀವನ ಮಾಡ್ಬೇಕು ಅನ್ನೋದು ಒಂದು ಧೈರ್ಯ ಇತ್ತು ಸ್ನೇಹಿತರೆ. ನಂಗೆ ಅದೇ ಭಾಳ ಇಷ್ಟ ಸ್ನೇಹಿತರೆ. ನನಗೆ ಇಷ್ಟವಾದ ಜೀವನ ನಾನು ಆಯ್ಕೆ ಮಾಡ್ಕೊಂಡಿನಿ. ಆದ್ರೆ ನಾ ಇಷ್ಟಪಟ್ಟು ಬಂದಿದ್ರಿ. ಅವನು ಹೋಗಬೇಡ, 4 ವರ್ಷ ಶ್ರವಣ್ ಕುಮಾರ್ ಸಣ್ಣೋದನ ಅಣ್ಣ 2 ತಿಂಗಳು ಮಾತು ಬಿಟ್ಟ ಓದಿಸಿ ಬಂದು ಸಲಾಗ ಕಷ್ಟಪಡ್ತಾಳಂತ ತಂಗಿ ಅಂತೇಳಿ ನಾ ಆಯ್ಕೆ ಮಾಡ್ಕೊಂಡು ಜೀವನ ಸ್ನೇಹಿತರೆ. ನಾನು ಹಿಂಗೈತಿ ಅಂತ ಒಬ್ಬರು ಅವ್ವನ ಮುಂದೆ ಹೇಳಂಗಿಲ್ಲ, ಅಣ್ಣ ಮುಂದೆ ಹೇಳಂಗಿಲ್ಲ. ಇನ್ನು ಏನರ ಇತ್ತಂದ್ರೆ ಅಣ್ಣ 2 ಸಲ ನನ್ನ ಫೋನ್ಪೇ ಇದ್ದಿದ್ದಿಲ್ಲ, ಅವಾಗ ಏನೂ ಇದ್ದಿದ್ದಿಲ್ಲ ರೀ. ರಾಟಿನೂ ಅಲ್ಲೇ ಬಿಟ್ಟು ಬಂದಿದ್ದೆ, ಬಟ್ಟೆ ಮಾರು ಅಲ್ಲೇ ಬಿಟ್ಟು ಬಂದಿದ್ದೆ. 10-20 ದಿನ ಅಣ್ಣನೇ ರೊಕ್ಕ ಹಾಕಿ ಸಂಸಾರಕ್ಕೆಲ್ಲ ಹೆಲ್ಪ್ ಮಾಡ್ಯಾನ್ರಿ. ಲೈಟ್ ಮತ್ತು ಅನ್ನ ಬಂದು ಅಷ್ಟು ಮನೆಗೆ ಎಲ್ಲ ಕಡೆ ಲೈಟ್ ಹಾಕಿ 10 ರೂಪಾಯಿ ಬಲ್ಬ್ ತರಬೇಕ್ರಿ, ಚಟ್ಟನ ಹಾರಿ ಹೋಗ್ಬೇಕು ಸ್ನೇಹಿತರೆ. ಅವತ್ತಿ ಮಿತಿಗೆ ಇವತ್ತು ಮಾತು ಅಂತ ಹೇಳ್ತೀನಿ. ಅವತ್ತು 2 ಮಕ್ಕಳು ನಾನು ಕೂಡ ಉಪವಾಸ ಮುಕ್ಕೋಬೇಕಾಗ್ತಿತ್ತು. ಆ ಟೈಮಿಗೆ ಪುಟ್ಟಕ್ಕ ಮಮ್ಮಿ ಬಂದು ಏನು ಮಾಡಾಕತ್ತೀರಿ ಹೇಳ್ರಿ ಅಂತ ಬಂದು ಒಳ್ಯಾಕೆ ಬಂದು ಬಾ ಅಂಕಿ ಅಂತೇಳಿ ಟಾರ್ಚ್ ಹಚ್ಕೊಂಡು ಕುಂತಿದ್ದೆ ಪಡ್ಸಾಲ್ಯಾಗ. ಯಾಕೆ ಹಿಂಗ್ಯಾಕೆ ಕುಂತಿ, ಬಾ ನಮ್ಮ ಮನೆಗೆ ಹೋಗೋನು, ಕತ್ತಲಾಗ ಯಾಕೆ ಕುಂತಿ ಅಂದು. ಲೈಟಾಗಿ ಒಯ್ಲಿ ಬಿಡಂಟಿ ಏನು ಮಾಡಿ ಅಂತಂದೆ. ಮತ್ತು ಹುಡ್ರು ಕರ್ಕೊಂಡು ಹೋಗಿ ಊಟ ಮಾಡಿಸ್ಕೊಂಡು ನೀನು ಬಾರವ ಅಂತಂದು. ನಾವು ಹೋಲಿಲ್ಲ ಸ್ನೇಹಿತರೆ, ಏನಂಗಿಲ್ಲ ಅಂಟಿ, ಹಸು ಇಲ್ಲ ಹಂಗೆ ಹಿಂಗೆ ಅಂತ ಸುಳ್ಳು ಹೇಳಿ ಹೋಲಿಲ್ಲ. ಆವಾಗ ಈ ಕುತ್ತಿಗೆ ಹಗ್ಗ ಬಂದಂಗೆ ಆಗ್ಬಿಟ್ಟೈತೆ ನೋಡಿ. ಹೆಂಗೆ ಮಾಡ್ಬೇಕಪ್ಪ, ಹೆಂಗೆ ಸಾಗಿಸ್ಬೇಕು ಈ ಜೀವನ ಅನ್ನೋದು ಆಗ್ಬಿಟ್ಟಿತ್ತು. ಊರ್ಲಿಂತ ಭಾರಿ ಬಂದೀನಿ ರೀ. ನಾವು ಊರಿಗೆ ಹೋಗಿ ಬರ್ತೀನಿ ಅಂತ ಎಲ್ಲರಿಗೆ ಹೇಳ್ಕೊತ ನಕ್ಕೋತೆ ಬಂದೆ. ಇಲ್ಲಿ ಬರ್ರಾಗ ಸ್ನೇಹಿತರೆ ದೊಡ್ಡ ಶಾಕ್ ಯಾಕಾದಿತ್ತು ನನಗೆ.
ಆ ಶಾಕ್ ಕೇಳೋಕ್ಕಾಗಲ್ಲ. ಪ್ರತಿದಿನ ಜಗಳ. ಒಂದು ವರ್ಷ ಆದ್ರೆ ಅವ್ರ ಮನೆ ಮಗ್ಲ ಸ್ನೇಹಿತರೆ ನೀರು ಚಲೋ ಸಲ ಜಗಳ. ಅದನ್ನು ಅನುಭವಿಸಿದೆ. ಒಡಿಸ್ಕೊಂಡೆ ಸ್ನೇಹಿತರೆ, ಅವ್ರ ಕೈಲಿ ಒಡಿಸ್ಕೊಂಡಿ ನಾನು. ಈಗ ಆಜು ಬಾಜು ಮನೆ ಅಂದ್ರೆ ಸಜ್ಜಿಗೆ ನೀರು ಚಲೋ ಸಜ್ಜಿಗೆ ಇರಲಿ, ಬಿದ್ದೈತೆ ಅಂದಮ್ಯಾಗ ಎಲ್ಲರೂ ಹೊಡೆಯವರು ಬಡಿಯವ್ರು ಇದ್ದೇ ಇರ್ತಾರೆ ಸ್ನೇಹಿತರೆ. ಆದ್ರೆ ನಾವು ಆ ಏಟಿಗೆ ಹಂಚ್ಬಾರ್ದು. ಹೊಡಿಸ್ಕೊಂಡ್ಯ ಮತ್ತು ನೈಟಿ ಹಿಡಿದು ಹರಿದ್ರು. ಆದರೂ ಹಿಂದಾಗಡೆ ಬೆಳ್ಳಿಲ್ಲ ಸ್ನೇಹಿತರೆ. ನಾನು ಯಾಕೆ ಇಲ್ಲಿ ಬಿಡು, ಹಿರಿಯರು ಅದಾರ ಅಂತ ಒಂದು ಸ್ವಲ್ಪ ನಾವು ಮರ್ಯಾದೆ ಕೊಟ್ವಿ. ನಮ್ಮ ತಾಯಿ ಬೇರಲ್ಲ, ಅವರು ಬೇರಲ್ಲ ಅಂಥೇಳಿ ಅವರು ಅತಿ ಮಾಡಾಕತ್ತಾನ. ಎಷ್ಟು ಗಾಡಿ ಹತ್ತ ತನಕ ತಡ್ಕೊತೈತ್ರಿ. ಇದು ಗಾಡಿ ಹತ್ತಿ ಅಂದ್ರೆ ಮುಂದೆ ದಾರಿಲಿಕ್ಕೆ ಏನು ಮಾಡ್ತಾರೆ, ಜೀವ ಪ್ರಾಣ ಸಂಕಟ. ಗಾಡಿ ಹೊಡೆದ್ರೆ ಹೋಗುತ್ತಿಲ್ರಿ. ಹಂಗೆ ಗಾಡಿ ಹತ್ತತನ ತಡ್ಕೊಂಡೆ. ಗಾಡಿ ಹತ್ತಿ ಸ್ನೇಹಿತರೆ ಸಿಟ್ಟು ಬಂತು. ಸೀದಾ ಏನೇ ಮಾಡಲಿಲ್ರಿ ನಾನು. ಅಯ್ಯ ಒಂದು ಬಡದ್ ಅಗಶಿಗೆ ಎಳ್ಕೊಂಡು ಹೋಗ್ಬಿಡ್ಬೇಕು ಗಣ್ಣಂಗಂತೇಳಿ ತಪ್ಪತ್ತಂತೇಳಿ ಅವ್ರು ಇದು ಮಾಡಿ ಅವೆಲ್ಲ ಆಗ್ಯಾವ್ರಿ. ಎಲ್ಲ ಅನ್ನಗ್ಲನ್ನಕ್ಕೆ ಅಟ್ಟಿಟ್ಟು ಅನ್ನಗ್ಲಾಗ್ಯಾವು. ಪ್ರತಿಯೊಂದು ಅನ್ನಗ್ಲ ಹೇಳ್ಕೊತ ಕುಂತ್ರ ಸುಮ್ಮನೆ ವಿಡಿಯೋ ಹೆಲ್ತಾಗುತ್ತೆ. ನಾನು ಏನು ಹೇಳ್ತೀನಿ ಅಂದ್ರೆ, ಜೀವನದಲ್ಲಿ ಕಷ್ಟ ಬರಲಿ ಸುಖ ಬರಲಿ ಎಲ್ಲನೂ ಸಮನಾಗಿ ನೋಡ್ಕೋಬೇಕು. ಆವಾಗಿದ್ದಂಥ ಕಷ್ಟ ಇವಾಗ ಐತ್ರಿ ನನಗೆ. ಅವಾಗೇನು ನಾನು ಒಂದು ಅವ್ರ ಜಗಳ ಮಾಡ್ತಾರೆ, ಇವ್ರು ಜಗಳ ಮಾಡ್ತಾರೆ, ಇಲ್ಲೆಲ್ಲ ನನಗೆ ಕಷ್ಟ ಆಗುತ್ತಾ, ಇಲ್ಲಿರೋದು ಬೇಡಪ್ಪ, ನಾನು ತವ್ರ ಮನೆಗೆ ಹೋಗ್ಬಿಟ್ರಾತ ಅಂಥೇಳಿ ನಾವು ಒಳ್ಳೆ ಹೋಗಿದ್ನಂದ್ರೆ ಇಂಥ ಜೀವನ ಸಿಗ್ತಿದ್ದಿಲ್ಲ ರೀ. ಹೆಂಗೆ ಇರಲಿ ಜೀವನ ಮಕ್ಕಳ ಕರ್ಕೊಂಡು ಒಂದು ಜೀವನ ಮಾಡ್ತಂತ ಇವಾಗ 4 ಮಂದಿ ಬಾಯಾಗ ಅದೀನಿ ಸ್ನೇಹಿತರೆ. ಸಾಕು, ಏನು ಗಳಿಸಿ ಏನು ರೊಕ್ಕ ಕಟ್ಕೊಂಡು ಹೋಗೋದ್ರಾಗೂ ಆಟರಾಗೈತಿ. ಏನೋ ಗಳಿಸೋದು ಬ್ಯಾಡ್ರಿ, ಹೆಸ್ರು ಗಳಿಸ್ಕೊಂಡ್ರಿ ಮೊದಲು. ಆದ್ರೆ ಸ್ನೇಹಿತರೆ ಶ್ರೀಶೈಲ್ ಮಲ್ಲಯ್ಯ ಬಂದಿಂದ ಜೀವನ ನಮಗೇನು ಗಳಿಸಿ ಮಾಡಿ ಮನೆ ಕಟ್ಟಿಸಿ ಹೆಸ್ರು ಒಂದು ಗಳಿಸ್ಬೇಕು ಅನ್ನೋದೈತೆ ನೋಡಿರಿ. ಇವಾಗ ನೋಡಿ ನಮ್ಗೆ ಖುಷಿ ಬಂದೈತೆ ಅಂತೇಳಿ ಹಿಂದಿಂದೆಲ್ಲ ಘಟನೆ ಮರೆಯೋಕ್ಕಾಗಲ್ಲ. ಎಲ್ಲರೂ ನೆನಪು ಮಾಡ್ಕೋಬೇಕ್ರಿ. ಎಲ್ಲ ಥರನೂ ಜೀವನದಾಗ ಕಷ್ಟಗಳು ಬರ್ತನ್ನಕ್ಕೆ 100ಕ್ಕೆ 100 ಸತ್ಯ ಸ್ನೇಹಿತರೆ. ಆದ್ರೆ ಇನ್ನೂ ಏನೊಂದು ಖುಷಿ ವಿಚಾರ ಅಂದ್ರೆ 10K ಸಬ್ಸ್ಕ್ರೈಬರ್ ಆಗಿ 2 ವರ್ಷ 2.5 ವರ್ಷ 3 ವರ್ಷ ಹಾಕಿ ಬಂತು ಯೂಟ್ಯೂಬ್ ಮಾಡಿ. ಒಂದು ಕೆಟ್ಟ ಕಮೆಂಟ್ ಇಲ್ಲರೇ ಈ ಜರ್ನಿ ಹೊಂಟೈತಲ್ಲ, ಇದೇ ಒಂದು ದೊಡ್ಡ ಖುಷಿ ನೋಡಿ ನನಗೆ. ಈ ಖುಷಿನಿಂತ ಮತ್ತೆ ಯಾವುದೂ ಖುಷಿ ಇಲ್ಲ. ಇನ್ನೂ ಕೂಡ ಜೀವನ ಇನ್ನೂ ಐತೆ ನಂದೇನು ಜೀವನ. ಈಗ ಇದು ಒಂದನೇ ಪ್ಯಾಂಟನಿಗೆ ಇನ್ನು ಇವಾಗ ಶ್ರಾವಣಿ ಸ್ಕೂಲಿಗೆ ಹೊಂಟ್ರೆ ಇದು 1ನೇ ಪ್ಯಾಂಟನ್ಗೆ. ಇನ್ನು ಅವರು ಮುಂದೆಲ್ಲ ಸಾಲಿ ವಜ್ಜೈತೆ. ಒಂದು ಅಕ್ಷರ ನೆಪ್ಪಾದ್ರೆ ತಲೆನೋವು ಬರುತ್ತೆ. ಏನು ಮಾಡೋಕೆ, ಹೆಂಗೆ ದೇವ್ರು ಹುಡ್ಸ್ಯಾನಂತ ಹುಲ್ ಮೇಸಲ್ಲ. ಮತ್ತು ಇದೊಂದನ್ನು ಮಾತು ನೆಪ್ಪಾಡ್ಕೊತೀನಿ ರೀ. ಪ್ರತಿ ಹುಡ್ಸ್ಯಾನ ದೇವ್ರು ಹೆಂಗೆ ಮಾಡ್ತಾನೆ ಮಾಡಿ. ದೇವರು ಮುಂದಿನ ಯಾರು ಕಂಡ್ಯಾರ. ಇವತ್ತಿಂದು ಜೀವನ ಇವತ್ತೇ ವಿಚಾರ ಮಾಡಬೇಕು. ನಾಳೆಗೆ ಇರ್ತೀವೋ ಸಾಯೋರಾರೋ ಬದುಕೋರ್ಯಾರೋ. ಇವತ್ತು ನಾವು ಅದೀವ, ಇವತ್ತಿನಷ್ಟೇ ವಿಚಾರ ಮಾಡಬೇಕು. ನಾಳಿಂದ ಯಾಕೆ ವಿಚಾರ ಮಾಡೋನು? ನೀರಿನ ಮ್ಯಾಗಿನ ಗುಳಿದ್ದಂಗೆ ಸ್ನೇಹಿತರೆ. ಜೀವನ ಯಾವತ್ತಿಗೆ ಈ ಜೀವ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ, ಯಾವತ್ತಿಗೆ ಇರುತ್ತೆ ಅನ್ನೋದು ಗೊತ್ತಿಲ್ಲ. ಸುಮ್ಮ ಒಂದು ಭ್ರಮೆ ಮ್ಯಾಗ ಜೀವನ ಮಾಡೋದು. ಅದು ನಂದು, ಇದು ನಂದು, ಅದು ಬಾಳೆ ನಂದು ಬದುಕು. ಎಲ್ಲಿ ಒಂದು ಹೋಗೋಕ್ಕಾಗಲ್ಲ, ಒಂದು ಸ್ಟ್ರೆಸ್ ತೊಗೊಳಕ್ಕಾಗಲ್ಲ. ಪ್ರತಿಯೊಂದು ಬಡ್ಕೊಂಡು ಬಾಳೆ ಮಾಡ್ತೀವಿ. ಆದರೆ ಹಿಂಗಿರುತ್ತೆ ನೋಡಿ ಜೀವನ ಅಂದ್ರೆ. ಯಾವುದು ನಮ್ದಲ್ಲ, ಶಾಶ್ವತ ಯಾವುದು ನಮ್ದಲ್ಲ. ಇರೋ ತನಕ ಬಡ್ಕೋಬೇಕು, ನಿಯಮ ಕರೆದಾಗ ಹೋಗ್ತಾ ಇರಬೇಕು. ಈ ವಿಡಿಯೋಲಿ ಎಂಡ್ ಮಾಡ್ತೀನಿ ರೀ. ನಾಳೆ ವಿಡಿಯೋ ಸಿಗ್ತೀನಿ. ಆದರೂ ಎಲ್ಲರೂ ಖುಷಿಯಾಗೈತೆ ರೀ, ನಿಜವಾಗ್ಲೂ ಖುಷಿಯಾಗೈತೆ. ಖುಷಿಯಿಂದನೂ ನಂದು ಇಷ್ಟು ದುಃಖ ಐತೆ ಅಂತಲೂ ನಾನು ಬಂತು ಮಾತಿಗೆ. ಖುಷಿನೂ ಇರಬೇಕು, ದುಃಖನೂ ಇರಬೇಕು, ಎರಡು ಸಮನಾಗಿರ್ಬೇಕು. ಹೆಂಗೆ ಬೇವು ಬೆಲ್ಲ ಸಮ ಇರುತ್ತೆ, ಅದು ಹಂಗೆ ಸಮ ಇತ್ತಂದ್ರೆ ಚಂದ. ಬಾಯ್ ಸ್ನೇಹಿತರೆ, ಗುಡ್ ನೈಟ್.